ಮೊದ್ಲಿಂದನೂ ಹೇಳ್ತಾನೆ ಇದ್ದೆ, ಇವಳು ನನ್ ಸೊಸೆ ಮಾತ್ರ ಅಲ್ಲ, ಈ ಮನೇಲೆ ಇರೋದು ಬೇಡ ಅಂತ. ನನ್ ಮಾತನ್ ಯಾರಾದ್ರೂ ಕೇಳಿದ್ರಾ? ಪದ್ಮ, ಆ ದಿನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಲ್ರೂ ಅದೇ ರೀತಿ ನಡ್ಕೋಬೇಕು ಅಂತ ಯಾಕೆ ಅನ್ಕೊಳ್ತೀಯ ಪದ್ಮ ನೀನು? ಹಾಗ ಅಂದ್ಕೊಂಡೆ. ನನ್ನ ಮಗ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದ. ಆ ಲೆಟರ್ ಅಲ್ಲಿ ಏನಿದೆ ಅಂತ ನೋಡಿದ್ಯಲ್ಲ. ಇವಳ ಮೇಲೆ ಯಾವ ಅನುಮಾನನೂ ಇಲ್ವಂತೆ, ಇವಳು ಯಾವ ತಪ್ಪು ಮಾಡಲ್ವಂತೆ. ಆ ಹುಚ್ಚು ಪ್ರೀತಿಯಿಂದನೇ ಇಷ್ಟು ದಿನ ಸಹಿಸ್ಕೊಂಡು ಸಾಕಾಗಿ ಈ ಜೀವನನೇ ಬೇಡ ಅಂತ ಹೋಗಿದ್ದಾನೆ. ಪದ್ಮ, ಅವನ್ಗೇನು ಆಗಿಲ್ಲ. ಯಾವ್ದೋ ಕೆಲ್ಸದ ಮೇಲೆ ಆಚೆ ಹೋಗಿರ್ತಾನೆ. ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದಿದ್ದಾನಮ್ಮ, ನಾನ್ ಶಾಶ್ವತವಾಗಿ ಹೊರಟೋಗ್ತೇನೆ ಅಂತ. ನಿನ್ ಮೊಮ್ಮಗನ್ ಸಾವು ದೊಡ್ಡ ವಿಷಯ ಅನ್ನಿಸ್ತಾ ಇಲ್ವಾ ನಿನಗೆ? ಅಕ್ಕ, ಸೀನು ಏನ್ ಚಿಕ್ಕ ಹುಡ್ಗ ಅಲ್ಲ, ನೀನ್ ಹೆದರ್ಕೋಬೇಡ. ಮನ್ಸು ಚೂರ್ ಚೂರ ಆದ್ಮೇಲೆ ಇನ್ನು ಬದುಕ್ಬೇಕು ಅನ್ನೋ ಆಸೆ ಎಲ್ಲಿಂದ ಬರುತ್ತೋ? ನೀನ್ ಹಾಳಾಗ್ ಹೋಗ್ತೀಯ ಕಣೆ, ಹಾಳಾಗ್ ಹೋಗ್ತೀಯ. ಮುಚ್ಚೆ ಬಾಯಿ ತೆರೆದ್ರು ಸಾಕು. ಎಲ್ರ ಬಗ್ಗೆ ಏನನ್ನ ಮಾತಾಡ್ತೀನಿ ನೀನು? ನಿಮ್ಗೇನ್ರಿ ಗೊತ್ತಾಗತ್ತೆ ಹೆತ್ತ ಸಂಕಟ? 9 ತಿಂಗಳು ಹೊತ್ತು ಹೆತ್ತಿರೋಳು ನನಗ್ ಗೊತ್ತು. ನಾವು ಜಗಳ ಮಾಡೋದಲ್ಲ, ಮೊದಲು ಸೀನುನ ಹುಡುಕ್ಬೇಕು. ಶಿವರಾಜು. ಸರಿ ಅಣ್ಣ. ಭಾವನವ್ರೆ, ಊರಾಚೆವರೆಗೂ ಹೋಗಿ ಹುಡುಗಿ ಅವನ್ನ. ಕಾಣಿಸ್ಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಜನರನ್ನ ಕರ್ಕೊಂಡು ಹೋಗಿ ಪಕ್ಕದ ಊರಲ್ಲೂ ಹುಡುಕಿ. ಸರಿ ಭಾವನವ್ರೆ, ಬಾ ಶಿವರಾಜು ಬಾ. ಯಾವ್ದಕ್ಕೂ ಇರ್ಲಿ ಅಂತ ರೈಲ್ವೆ ಟ್ರ್ಯಾಕು ಹೈವೇ ಹತ್ರನೂ ನೋಡಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನು ಕೂಡ ಹೋಗಿ ಹುಡುಕ್ತೀನಿ. ನಾನು ಕೂಡ ಹೋಗ್ತೀನಿ. ಏನ್ರಿ ಇದು? ಸೀನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ? ಆದ್ಯ ಬಾಯಿ ಬಿಡಲ್ಲ. ಅದನ್ನ ನೋಡಿ ಪದ್ಮ ಇನ್ನೂ ಜಾಸ್ತಿ ಮಾತಾಡ್ತಾಳೆ. ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗ್ದೆ ಅವನಿಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಪಾಪ ಅವನು ಎಷ್ಟು ಅಂತ ಸಹಿಸ್ಕೋತಾನೆ ಹೇಳಿ. ಆದ್ರೆ ಅವನು ಎಲ್ಲಿಗೆ ಹೋಗಿದ್ರು ಒಂದು ಸಲ ನಮ್ ಗುರ್ತು ಬಂದ್ರೆ ಅವನು ಎಲ್ಲೇ ಇದ್ರು ನಿಂತ್ಕೋತಾನೆ. ಭಗವಂತ, ಸೀನು ಕ್ಷೇಮವಾಗಿ ಮನೆಗೆ ಹಿಂತಿರುಗೋ ಹಾಗೆ ಮಾಡಪ್ಪ. ಸೀನು, ಸೀನು, ಸೀನು. ಮಣಿ, ಸೀನುನೆಲ್ಲಾದ್ರೂ ನೋಡಿದ್ಯಾ? ಇಲ್ಲಮ್ಮ, ನೋಡಿಲ್ಲ. ಸೀನು, ಲೋ ಸೀನು. ಅಕ್ಕ, ಸೀನು ಎಲ್ಲಾದ್ರೂ ಕಾಣಿಸಿಲ್ಲ? ಇಲ್ಲಮ್ಮ, ಕಾಣಿಸಿಲ್ಲ. ಸೀನು, 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 ಸೀನು. ಅದ್ಯ ಪ್ರಭಾಸ್ ನಿನ್ ಮೇಲೆ ಹೊರಿಸ್ತಿರೋ ಆರೋಪನೆಲ್ಲ ನಿಜ ಅನ್ಕೊಂಡು ಅಮ್ಮ ನಿನ್ ವ್ಯಕ್ತಿತ್ವನ ಕೀಳಾಗಿ ನೋಡ್ತಾ ಇದ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಆ ಮನೇಲಿ ಇರಕ್ ಆಗ್ತಾ ಇಲ್ಲ. ಹಾಗಂತ ನಿನ್ನಿಂದ ದೂರ ಆಗಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದೆ ಇಲ್ಲೇ ಸುಮ್ಮನೆ ಕೂತಿದ್ದೀನಿ. ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ. ಸೀನು, ಸೀನು.
ಸೀನು ಎಲ್ಲಿದ್ಯಾ ಸೀನು? ಸೀನು